ಸಾಕ್ಷಾತ್ ತಾಯಿ ಮುಂದೆ ನಿಂತು ತಾಯಿ ಆಶೀರ್ವಾದದಿಂದ ಈ ಮಾಂಗಲ್ಯ ನಿನ್ ಕೊರಳಿಗೆ ಸೇರ್ತಾ ಇರ್ಬೇಕಾದ್ರೆ ಯಾರಾದ್ರೂ ಅಳ್ತಾರಾ? ಇನ್ನು ಮುಂದೆ ಬರೋ ಆಪತ್ತುಗಳನ್ನು ತಡೆಯೋ ಶಕ್ತಿ ತಾಳಿಗಿದೆ. ಒಂದೇ ಮನಸ್ಸಿಂದ ಆ ದೇವರನ್ನು ಬೇಡ್ಕೊಂಡು ಮಾಂಗಲ್ಯ ಕಟ್ಟಪ್ಪ. हेतुना कंठे बध्नामि शुभगे त्वञ्जीव शरदां शतम्। ಇಶಾನಿ, 1 ಸೆಕೆಂಡ್, ಒಂದು ಇಂಪಾರ್ಟೆಂಟ್ ಕಾಲು. ಓಕೆ. ಹಲೋ, ಹೇಳ್ ಜಾನು. ಲಕ್ಕಿ, ಎಲ್ಲಿದ್ಯಾ ನೀನು? 2 ದಿನದಿಂದ ನಿನ್ನ ಕಾಲ್ ಟ್ರೈ ಮಾಡ್ತಿದ್ದೀನಿ, ಫೋನೇ ರೀಚ್ ಆಗ್ತಿಲ್ಲ ನಿಂಗೆ. ಅದು ಜಾನು. ಲಕ್ಕಿ, ನೀನ್ ಎಲ್ಲಾದ್ರೂ ಇರೋ ಪರವಾಗಿಲ್ಲ, ಆದ್ರೆ 3 ಡೇಸ್ ಅಲ್ಲಿ ಟೆಂಡರ್ಗೆ ಅಪ್ಲೈ ಮಾಡ್ಬೇಕು, ಮರ್ತ್ಬಿಟ್ಯಾ? ಗೊತ್ತು ಜಾನು, ನಾನ್ ಮರೆಯಕ್ ಚಾನ್ಸೇ ಇಲ್ಲ. ಈ ಟೆಂಡರ್ ನಮ್ಗೆ ಸಿಗ್ಲೇಬೇಕು ಲಕ್ಕಿ. ಗೊತ್ತಿದೆ ಜಾನು, ಆ ಟೆಂಡರ್ ವಿಷಯಕ್ಕೇನೆ ನಾನು ಆಚೆ ಬಂದಿರೋದು. ಈ ಸಲ ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ನಮ್ ಕೈ ತಪ್ಪು ಹೋಗ್ಬಾರ್ದು ಅಂತಾನೆ ರೌಂಡ್ ವರ್ಕ್ ಮಾಡ್ತಾ ಇದ್ದೀನಿ. ಅದು ಹಾಗಲ್ಲ. ಇವಾಗ ನಾನೇನ್ ಹೇಳ್ತೀನೋ ಅದನ್ನ ನೀನ್ ಕರೆಕ್ಟ್ ಆಗಿ ಮಾಡ್ಬೇಕು ಜಾನು, ಅವಾಗಲೇ ನಾವ್ ಗೆಲ್ಲೋದು. ಏನ್ ಮಾಡ್ಬೇಕು? ಸಿಂಧು ಸೋಲ್ಬೇಕು ಅಂದ್ರೆ ಮಾವನ್ನ ಅವಳು ಆಪೋಸಿಟ್ ನಿಲ್ಲ ತರ ಮಾಡ್ಬೇಕು. ಅವಾಗಲೇ ನಾವು ಗೆಲ್ಲೋದು. ಲಕ್ಕಿ, ಏನ್ ಹೇಳ್ತಿದ್ಯಾ ನೀನು? ಇದಕ್ಕೆಲ್ಲ ಡ್ಯಾಡ್ ಒಪ್ಬೇಕಲ್ಲ. ಒಪ್ಸೋ ಕೆಲ್ಸ ನಿನಗ್ ಬಿಟ್ಟಿದ್ದು ಜಾನು. ಡ್ಯಾಡ್ ಹೇಗೆ ಅಂತ ನಿನಗ್ ಗೊತ್ತಿದ್ರು ಮಾತಾಡ್ತಿದ್ಯಲ್ಲ ಲಕ್ಕಿ. ಜಾನು, ಹೆಣ್ಮಕ್ಳ ಕಣ್ಣೀರಿಗೆ ಅಪ್ಪ ಅಮ್ಮ ತುಂಬಾ ಬೆಲೆ ಕೊಡ್ತಾರಂತೆ. ಒಂದ್ಸಲ ಟ್ರೈ ಮಾಡಿ ನೋಡು. ನೀನ್ ಹೇಗಾದ್ರೂ ಮಾಡಿ ಮಾವನ ಒಪ್ಸೋ, ಉಳಿದನ್ನ ನಾನ್ ಮೇಂಟೈನ್ ಮಾಡ್ತೀನಿ. ಓಕೆನಾ? ಸರಿ, ಬಾಯ್, ಸಿ ಯು. ಅಥರ್ವ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು. ಏನ್ ಭವಾನಿ, ಇಷ್ಟೊಂದು ಸೀರಿಯಸ್ ಆಗಿ ಕೇಳ್ತಾ ಇದೀಯಾ? ಏನ್ ವಿಷಯ? ನೀನ್ ಬೇಜಾರ್ ಮಾಡ್ಕೊಳಲ್ವಾ? ಇಲ್ಲ, ಹೇಳು. ನೆನ್ನೆ ನೀನ್ ಮಾತಾಡಾದ್ಮೇಲೆ ನಾನು ತುಂಬಾ ಯೋಚನೆ ಮಾಡಿದ್ದೀನಿ. ಅದ್ರ ಬಗ್ಗೆ ಬೆಳಗ್ಗೆ ಮಾತಾಡೋಣ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ನನ್ ಗೊಂದಲಕ್ಕೆ ಉತ್ತರ ಕೊಡ್ತೀಯಾ? ಹೇಳು ಭವಾನಿ, ಯಾಕೆ ಇಷ್ಟು ಗೊಂದಲದಲ್ಲಿದ್ಯಾ? ನಾನ್ ಭವಾನಿಯಾಗಿ ಒಂದ್ ಹೆಜ್ಜೆ ಮುಂದೆ ಇಡೋದ್ರಿಂದ, ಅಥವಾ ನಾನು ಈಗಿರೋ ಸ್ಥಿತಿಗಿಂತ ಚೆನ್ನಾಗಿರೋ ಫೇಸಿಗೆ ಹೋಗೋದ್ರಿಂದ ನಿಂಗೇನಾದ್ರೂ ಬೇಜಾರ? ಏನ್ ಹೇಳ್ತಾ ಇದೀಯ ಭವಾನಿ ನೀನು? ಯಾಕೆ ಹೀಗೆ ಅನ್ಕೋತಾ ಇದೀಯಾ? ಇಷ್ಟಕ್ಕೂ ನಾನು ಯಾವ ವಿಷಯಕ್ಕೆ ನಿನ್ಗೆ ಬೇಡ ಅಂತ ಹೇಳಿದ್ದೀನಿ ಹೇಳು? ನಿನ್ಗೆ ಯಾವುದು ಕಡ್ಡಿಪಡಿಸಿದ್ದೀನಿ ಹೇಳು? ನಾನು ಹಾಗಲ್ಲ ಹೇಳಿದ್ದು. ಭವಾನಿ, ನಿನ್ ಮನ್ಸಲ್ಲಿ ಏನಿದೆ ಅಂತ ನೇರವಾಗಿ ಹೇಳು. ಅಥರ್ವ, ನಂಗೆ ಅತ್ತೆ ತರ ಇರ್ಬೇಕು, ಅವ್ರ ತರ ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ. ಯಾಕೆ
ನಿನಗೆ ನಾನು ಹೇಳ್ತಿರೋದು ಖುಷಿ ಆಗ್ತಿಲ್ವಾ ಅಥರ್ವ? ನಾನು ಆ ರೀತಿ ಆದ್ರೆ ನಿಮ್ಗೆ ಹೆಮ್ಮೆ ವಿಷಯನೇ ತಾನೆ?